ಚರಕ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತೆ ರೀಓಪನ್ ಆಗಿದೆ. ಎಷ್ಟೇ ಅತ್ಯಾಧುನಿಕ ಟೆಕ್ನಾಲಜಿಗಳನ್ನು ಬಳಕೆ ಮಾಡಿಕೊಂಡ್ರೂ ಕೂಡ ವೈದ್ಯರೇ ಸಿಗ್ತಾ ಇಲ್ವಂತೆ. ಈ ಕುರಿತಂತೆ ಪಬ್ಲಿಕ್ ಟಿವಿ ಒಂದು ರಿಯಾಲಿಟಿ ಚೆಕ್ ಅನ್ನು ನಡೆಸಿದೆ. ಬನ್ನಿ ನೋಡ್ಕೊಂಡು ಬರೋಣ. ಸೂಪರ್ ಸ್ಪೆಷಾಲಿಟಿ ಚರಕ ಆಸ್ಪತ್ರೆಯಲ್ಲಿ ಕರ್ಮಕಾಂಡ. ವೈದ್ಯರ ಕೊರತೆ, ಆಸ್ಪತ್ರೆಯ ಬೆಡ್ಗಳು ಖಾಲಿ. ನೆಪ್ರೋ ಸೇವೆ ಅಲಭ್ಯ, ಇಷ್ಟೊಂದು ನಿರ್ಲಕ್ಷ್ಯ ಯಾಕೆ? ಪಬ್ಲಿಕ್ ಟಿವಿ ಮೆಗಾ ರಿಯಾಲಿಟಿ ಚೆಕ್. ಥೇಟ್ ಕಾರ್ಪೊರೇಟ್ ಆಸ್ಪತ್ರೆಯನ್ನೇ ಹೋಲುವ ಚರಕ ಆಸ್ಪತ್ರೆ 3 ವರ್ಷಗಳ ನಂತರ ರೀಓಪನ್ ಆಗಿದೆ. ಬಡವರಿಗೆ ಸೇವೆ ಅಂತ ಸಿಎಂ ಉದ್ಘಾಟನೆಯಲ್ಲಿ ಹೇಳಿದ್ದು. ಆದರೆ ಕಾರ್ಡಿಯಾಲಜಿ ಹಾಗೂ ನೆಪ್ರಾಲಜಿ ವಿಭಾಗದ ಸೇವೆ ಪ್ರಮುಖವಾಗಿ ನೀಡಬೇಕಾಗಿದ್ದ ಈ ಆಸ್ಪತ್ರೆಯಲ್ಲಿ ನೆಪ್ರೋ ವೈದ್ಯರೇ ಇಲ್ವಂತೆ. ಕೇಳಿದ್ರೆ ಬೌರಿಂಗ್ಗೆ ಹೋಗಿ, ವಿಕ್ಟೋರಿಯಾಗೆ ಹೋಗಿ ಅಂತಾರೆ ನೋಡಿ. ಕಾರ್ಡಿಯಾಕ್ ಮಾತ್ರ ಅಲ್ಲ, ಕಾರ್ಡಿಯಾಕ್, ಯೂರೋ, ಪ್ಲಾಸ್ಟಿಕ್, ಯೂರೋ, ನೆಪ್ರೋ ಇತ್ತು, ಬೋರಿಂಗಲ್ಲಿ ಇದ್ದಾರೆ ಈಗ. ಸ್ವಲ್ಪ ಫಸ್ಟಲ್ಲಿ ಇತ್ತು, ಇಲ್ಲ ಇವಾಗ ಬೋರಿಂಗ್ ಹೋಗಿ ಜನರಲ್ ಅಂತ ಇದೆ. ನೋಡಿದ್ರಲ್ಲ, ಚರಕ ಆಸ್ಪತ್ರೆಗೆ ಸಾಕಷ್ಟು ಜನ ರೋಗಿಗಳೇನೋ ಬರ್ತಿದ್ದಾರೆ. ಆದ್ರೆ ವೈದ್ಯರು ಇರದೇ ಇರೋದ್ರಿಂದ ಜನರಿಗೂ ಅಷ್ಟಾಗಿ ಉಪಯೋಗವಾಗ್ತಿಲ್ಲ. ಇನ್ನು ದಾಖಲಾತಿ ಕೂಡ ಅಷ್ಟಾಗಿ ಆಗುತ್ತಿಲ್ಲ. ಹೀಗಾಗಿ ಬಹುತೇಕ ಬೆಡ್ಗಳು ಕೂಡ ಖಾಲಿಯಾಗಿದೆ. ಚರಕ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ರೀಓಪನ್ ಆಗಿರುವಂತಹ 3 ತಿಂಗಳಿಗೆ ಬಹುತೇಕ ಸೇವೆಗಳು ಅಲಭ್ಯ ಅನ್ನುವಂಥದ್ದು ಪಬ್ಲಿಕ್ ಟಿವಿಯ ರಿಯಾಲಿಟಿ ಚೆಕ್ನಲ್ಲಿ ಗೊತ್ತಾಗಿದೆ. ಹಾಗಿದ್ರೆ ಈ ಆಸ್ಪತ್ರೆಯನ್ನ ಕೇವಲ ಕಾಟಾಚಾರಕ್ಕೆ ರೀಓಪನ್ ಮಾಡಿದ್ರಾ ಅನ್ನುವಂತಹ ಅನುಮಾನ ಕೂಡ ಕಾಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಶರತ್ ಜೊತೆ ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.